ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಟ್ರಾವೆಲ್ ವ್ಲಾಗ್. ಇವತ್ತು ನಾವು ಬಂದಿರೋದು ಭಾರತದ ಅತ್ಯಂತ ದೊಡ್ಡ ಫಂಕ್ಷನಿಂಗ್ ಹಿಂದೂ ಟೆಂಪಲ್ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನ ಸುಮಾರು 1000 ವರ್ಷಗಳ ಹಿಸ್ಟ್ರಿ, ಆರ್ಕಿಟೆಕ್ಚರ್, ಸ್ಪಿರಿಚುಯಾಲಿಟಿ ಮತ್ತು ಕಲ್ಚರ್ ಇರುವ ಒಂದು ಡಿವೈನ್ ಸಿಟಿ ಅಂತ ಹೇಳ್ಬೋದು. ಬರೀ ದೇವಸ್ಥಾನದ ಹಿಸ್ಟ್ರಿ, ದರ್ಶನ ಪ್ರೊಸೆಸ್, ಆನ್ಲೈನ್ ಬುಕಿಂಗ್, ಪ್ರಸಾದಂ, ಟೈಮಿಂಗ್ಸ್ ಹಾಗೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ. ಶ್ರೀರಂಗಂ ಟೆಂಪಲ್ ತಮಿಳುನಾಡಿನ ತಿರುಚನಪಳ್ಳಿ ಅಂತ ಒಂದು ಸಿಟಿಲಿದೆ. ಇದು ಬೆಂಗಳೂರಿಂದ 250 ಕಿಲೋಮೀಟರ್ಸ್ ಇದೆ ದೂರ. ಆ್ಯಂಡ್ 6 to 7 ಅವರ್ಸಲ್ಲಿ ಬೆಂಗಳೂರಿಂದ ರೀಚ್ ಆಗ್ಬೋದು. ನಾವು ತಿರುಚಿಗೆ ಹೋಗಬೇಕಾದ್ರೆ ಕಾವೇರಿ ಮತ್ತು ಕೊಲ್ಲಿಡಂ ನದಿ ಮಧ್ಯೆ ಬರುತ್ತೆ ಈ ಟೆಂಪಲ್. ಹಿಸ್ಟ್ರಿ ಪ್ರಕಾರ ಈ ರಂಗನಾಥ ಸ್ವಾಮಿ ವಿಗ್ರಹವನ್ನು ಬ್ರಹ್ಮದೇವರು ಪೂಜೆ ಮಾಡ್ತಿದ್ರು ಅಂತ ಹೇಳಲಾಗುತ್ತೆ. ಅದನ್ನು ಅವರು ಸೂರ್ಯವಂಶದವರಿಗೆ ತರಿಸ್ತಾರೆ. ಅದಾದ ನಂತರ ಶ್ರೀರಾಮ ಲಂಕಾ ವಿನ್ ಆದ ಕೂಡಲೇ ವಿಭೀಷಣನಿಗೆ ಈ ವಿಗ್ರಹವನ್ನು ಗಿಫ್ಟಾಗಿ ಕೊಡ್ತಾರೆ. ಆ ವಿಗ್ರಹ ವಿಭೀಷಣ ಲಂಕೆ ತೊಗೊಂಡು ಹೋಗಬೇಕಾದ್ರೆ ಈ ಸ್ಥಳದಲ್ಲಿ ಸ್ವಲ್ಪ ಟೈಮ್ ಇಡ್ತಾರೆ ಅವರು. ಆಗ ಈ ವಿಗ್ರಹ ಇಲ್ಲೇ ಸ್ಥಿರವಾಗಿ ನೆಲೆಸ್ತು ಅಂತ ನಂಬ್ತಾರೆ. ಅದರಿಂದಲೇ ಈ ಸ್ಥಳಕ್ಕೆ ಶ್ರೀರಂಗಂ ಅಂತ ಒಂದು ಹೆಸರು ಬಂದಿದೆ ಅಂತ ಕೆಲವರು ಹೇಳ್ತಾರೆ. ಸೊ ಇನ್ನು ಈ ದೇವಸ್ಥಾನದ ಕನ್ಸ್ಟ್ರಕ್ಷನ್ ಯಾವಾಗಿದೆ ಅಂತ ನೋಡೋದಾದರೆ, ಈ ದೇವಸ್ಥಾನದ ಇನಿಷಿಯಲ್ ಕನ್ಸ್ಟ್ರಕ್ಷನ್ ಸುಮಾರು 1000 to 1500 ವರ್ಷಗಳ ಹಿಂದೆ ಸ್ಟಾರ್ಟ್ ಮಾಡಿರ್ತಾರೆ. ಮೊದಲು ಅರ್ಲಿ ಚೋಲಾ ಕಿಂಗ್ಸ್ ದೇವಸ್ಥಾನವನ್ನು ಸ್ಟಾರ್ಟ್ ಮಾಡಿದ್ದಾರೆ. ನಂತರ ಪಾಂಡ್ಯ, ಹೊಯ್ಸಳ, ವಿಜಯನಗರ ಎಂಪೈರ್ ಮತ್ತು ನಾಯಕ ರೂಲರ್ಸ್ ದೇವಸ್ಥಾನವನ್ನು ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ. ಅದಕ್ಕೆ ಇಲ್ಲಿ ಪ್ರತಿಯೊಂದು ಬೇರೆ ಬೇರೆ ಟೈಮ್ ಲೈನ್ಸ್ ಆರ್ಕಿಟೆಕ್ಚರ್ನ ನಾವು ನೋಡ್ಬೋದು. ಈ ದೇವಸ್ಥಾನ ಒಂದು ದಿನದಲ್ಲಿ ಅಥವಾ ಒಂದು ವರ್ಷದಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದಲ್ಲ, ಹಲವಾರು ರಾಜರು ಸೇರಿ ಶತಮಾನಗಳ ಕಾಲ ಕಟ್ಟಿದ ಅದ್ಭುತ ಒಂದು ಮಾಸ್ಟರ್ ಪೀಸ್. ಈ ದೇವಸ್ಥಾನ ಟೋಟಲ್ ಏರಿಯಾ ಸುಮಾರು 156 ಎಕರೆ ವಿಸ್ತಾರವಾಗಿದೆ. ಅಂದರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ ಬಂದು 300 ಎಕರೆ ಇದೆ. ಸೊ ಅದರ ಅರ್ಧದಷ್ಟು ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಇದರಲ್ಲಿ 21 ಗೋಪುರ ಇದೆ, 7 ಪ್ರಕಾರ ಇದೆ ಮತ್ತು 1000 ಕಂಬಗಳ ಮಂಟಪ ಕೂಡ ಇದೆ. ಇಲ್ಲಿರುವ ರಾಜಗೋಪುರ, ಮೇನ್ ಗೋಪುರ ಏನಿದೆ ಅದು 236 ಅಡಿ ಹೈಟ್ ಇದೆ. ಏಷ್ಯಾದ ಅತಿ ಎತ್ತರದ ಟೆಂಪಲ್ ಗೋಪುರಗಳಲ್ಲಿ ಒಂದಾಗಿದೆ ಅದು. ಸೊ ಈ ದೇವಸ್ಥಾನದ ಪ್ರತಿ ಕಲ್ಲಿನ ಮೇಲೆ ಕಾಣುವ ಕಾರ್ವಿಂಗ್ಸ್ ನೋಡಿದರೆ ಆಗಿನ ಶಿಲ್ಪಿ ಎಷ್ಟು ಟ್ಯಾಲೆಂಟೆಡ್ ಆಗಿದ್ರು ಅನ್ನೋದನ್ನು ನಾವು ನೋಡ್ಬೋದು. ಆ್ಯಂಡ್ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಗ್ರಾನೈಟ್ ಸ್ಟೋನ್ ಬಳಸೇ ಮಾಡಿದ್ದಾರೆ. ಸೊ ನೀವು ನನ್ನ ಹಿಂದಿನ ವ್ಲಾಗ್ ತಂಜಾವೂರು ವ್ಲಾಗ್ ನೋಡಿದರೆ ನಿಮಗೆ ಅದರಲ್ಲಿ ಕೂಡ ಹೇಳಿದ್ದೆ, ಕ್ರೇನ್ಸ್, ಮಷಿನ್ಸ್ ಅಥವಾ ಯಾವುದೇ ಮಾಡರ್ನ್ ಟೆಕ್ನಾಲಜಿ ಕೂಡ ಇಲ್ಲದೇ ಆ ಟೆಂಪಲ್ ಕೂಡ 1000 ವರ್ಷ ಹಿಂದೆ ಕಟ್ಟಿದ್ರು. ಅದೇ ಥರ ಈ ಟೆಂಪಲ್ ಕೂಡ 1500 ವರ್ಷಗಳ ಹಿಂದೆ ಕಟ್ಟಿದ್ದು. ಹಲವಾರು ಕಿಲೋಮೀಟರ್ ದೂರ ಹೋಗಿ ದೊಡ್ಡ ಕಲ್ಲುಗಳನ್ನು ಆನೆ ಮತ್ತು ಮರದ ರೋಲರ್ಗಳ ಒಂದು ಹೆಲ್ಪ್ ತಗೊಂಡು ನಿರ್ಮಾಣ ಮಾಡಿದ್ದಾರೆ. ಈ ಥರ ಒಂದು ಟೆಂಪಲ್ನ ಅದ್ಭುತವಾಗಿ ಕಟ್ಟೋದಕ್ಕೆ ತುಂಬಾ ಶ್ರಮ ಹಾಕಿದ್ದಾರೆ ಅಂತ ಹೇಳ್ಬೋದು. ಕೆಲವು ಕಂಬಗಳನ್ನು ತಟ್ಟಿದರೆ ಬೇರೆ ಬೇರೆ ಸೌಂಡ್ ಬರುತ್ತೆ ಅನ್ನುವ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕೂಡ ಇಲ್ಲಿ ಇದೆ. ಪ್ರತಿಯೊಂದು ಕಾರ್ವಿಂಗ್ ಕೂಡ ಕೈಯಿಂದನೇ ಮಾಡಿರೋದ್ರಿಂದ ಇದು ಇಂಜಿನಿಯರಿಂಗ್ ವಂಡರ್ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಇನ್ನು ನೀವು ದರ್ಶನದ ಸಮಯಕ್ಕೆ ಬಂದರೆ, ದೇವಸ್ಥಾನಕ್ಕೆ ಬಂದ ನಂತರ ಮೊದಲು ಫುಟ್ವೇರ್ ಕೌಂಟರ್ ಇದೆ. ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಸೆಕ್ಯೂರಿಟಿ ಚೆಕ್ ಕಂಪ್ಲೀಟ್ ಮಾಡಬೇಕು. ನಂತರ ಕ್ಯೂ ಮೂಲಕ ಮೇನ್ ಎಂಟ್ರೆನ್ಸ್ ಕಡೆ ಹೋಗ್ಬೋದು. ಫ್ರೀ ದರ್ಶನ ಕೂಡ ಇದೆ. ಅದೇ ರೀತಿ ಸ್ಪೆಷಲ್ ದರ್ಶನ ಟಿಕೆಟ್ ಕೂಡ ಅವೈಲೇಬಲ್ ಇರುತ್ತೆ. ಫೆಸ್ಟಿವಲ್ ಸೀಸನಲ್ಲಿ ತುಂಬ ಕ್ರೌಡ್ ಇರುತ್ತೆ. ಆದ್ದರಿಂದ ಬೆಳಗ್ಗೆ ಬೇಗ ಬಂದರೆ ಕಂಫರ್ಟಬಲ್ ಆಗಿ ದರ್ಶನ ಮಾಡ್ಬೋದು. ಇನ್ನು ಟೈಮಿಂಗ್ಸ್ ನೋಡೋದಾದರೆ, ಟೆಂಪಲ್ ಸಾಮಾನ್ಯವಾಗಿ ಬೆಳಗ್ಗೆ 6ರಿಂದ 11:30 ತನಕ ಓಪನ್ ಇರುತ್ತೆ. ಆ್ಯಂಡ್ ಮಧ್ಯಾಹ್ನ 3:30ಯಿಂದ 9 ತನಕ ಓಪನ್ ಇರುತ್ತೆ. ಇದು ಪ್ರತಿದಿನ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವು ಹೋಗಿದ್ದ ದಿವಸ 6:30ರಿಂದ 8:30 ತನಕ ಇತ್ತು. ಆಮೇಲೆ 9:30ರಿಂದ 11:30 ಈ ಥರ ಟೈಮಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಆನ್ಲೈನಲ್ಲಿ ಟೈಮ್ ನೋಡಿಕೊಂಡು ವೆಬ್ಸೈಟಲ್ಲಿ ಚೆಕ್ ಮಾಡಿ ಬರೋದು ಒಳ್ಳೆಯದು. ಆನ್ಲೈನಲ್ಲಿ ಸೇವಾ ಬುಕ್ಕಿಂಗು, ಡೊನೇಷನ್ ಹಾಗೂ ದರ್ಶನ ಸರ್ವಿಸ್ ಕೂಡ ಮಾಡ್ಬೋದು. ಇಲ್ಲಿ ಪ್ರಸಾದ ಕೂಡ ತುಂಬ ವಿಶೇಷವಾಗಿರುತ್ತೆ. ಪುಳಿಯೋಗರೆ ಕೊಡ್ತಾರೆ. ಪುಳಿಯೋಗರೆ, ಸಕ್ಕರೆ ಪೊಂಗಲ್, ಸ್ಪೆಷಲ್ ಆಗಿರೋ ಒಂದು ಪ್ರಸಾದನ ಕೊಡ್ತಾರೆ ಇಲ್ಲಿ. ಸೊ ಇದು ವೈಷ್ಣವ ಸಂಪ್ರದಾಯದ ಪ್ರಕಾರ ಭಗವಂತನಿಗೆ ಸಮರ್ಪಿಸಿದ ಅನ್ನವನ್ನೇ ಪ್ರಸಾದವಾಗಿ ಕೊಡೋದ್ರಿಂದ ಅತ್ಯಂತ ಪವಿತ್ರವಾಗಿರುತ್ತೆ ಅಂತ ನಂಬಲಾಗುತ್ತೆ. ಸೊ ಇಲ್ಲಿ ಕಿಚಡಿ ಥರ ಕೊಡ್ತಾರೆ, ಅದು ಕೂಡ ಸೂಪರ್ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳಬೇಕು ಅಂದರೆ, ಈ ದೇವಸ್ಥಾನ ಒಳಗಡೆ ಮನೆಗಳು, ಅಂಗಡಿ, ಬೀದಿ ಮತ್ತು 1000 ಜನರು ವಾಸಿಸುವ ಒಂದು ಟೆಂಪಲ್ ಟೌನ್ ಆಗಿದೆ. ಇದು ಯುನೆಸ್ಕೋ ರೆಕಗ್ನಿಷನ್ ಪಡೆದ ಹೆರಿಟೇಜ್ ವ್ಯಾಲ್ಯೂ ಇರುವ ಸ್ಥಳಗಳಲ್ಲಿ ಇದು ಒಂದು ಕೂಡ ಪ್ರಮುಖ ದೇವಸ್ಥಾನ ಆಗಿದೆ.
ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮತ್ತು ಫಾರಿನ್ ಟೂರಿಸ್ಟ್ ಇಲ್ಲಿಗೆ ಭೇಟಿ ಕೊಡ್ತಾರೆ. ವಿಶೇಷವಾಗಿ ವೈಕುಂಠ ಏಕಾದಶಿ ಸಮಯದಲ್ಲಿ ಇಲ್ಲಿ ಲಕ್ಷಾಂತರ ಜನರು ಸೇರ್ತಾರೆ. ಸೊ ಇಲ್ಲಿ ವಿಶೇಷವಾಗಿ ಒಂದು ವೈಕುಂಠ ಬಾಗಿಲು ದ್ವಾರ ಇದೆ. ಸೊ ವೈಕುಂಠ ದ್ವಾರ ಇದು ವರ್ಷಕ್ಕೊಂದ್ಸಲ ತೆಗಿತಾರೆ, ಇದೇ ವಿಶೇಷ. ಸೊ ಇಲ್ಲಿ ಬಂದಾಗ ಯಾರು ಮಿಸ್ ಮಾಡದೆ ಇಲ್ಲೊಂದು ಫೋಟೋ ತಗೊಂಡೋಗಿ ಅಥವಾ ಒಳ್ಳೆ ನಮಸ್ಕಾರ ಮಾಡ್ಕೊಂಡೋಗಿ, ಇದು ತುಂಬಾ ಪವಿತ್ರ ಅಂತ ಇಲ್ಲಿ ಭಾವಿಸ್ತಾರೆ. ಸೊ ಇಲ್ಲಿ ದೇವಸ್ಥಾನ ತುಂಬಾ ವಿಶಾಲವಾಗಿರೋದ್ರಿಂದ ಏಜ್ ಆದವರಿಗೆ ಅಥವಾ ಮಕ್ಕಳಿಗೆ ಹೋಗೋದಕ್ಕೆ ಕಾರ್ ವ್ಯವಸ್ಥೆ ಕೂಡ ಇದೆ. ಸೊ ಈ ತರ ಬ್ಯಾಟ್ರಿ ಕಾರ್ಗಳು ಸಿಗುತ್ತೆ. ನೀವು ಇದರಲ್ಲಿ ಬಂದ್ಬಿಟ್ಟು ಫ್ರೀ ಆಗಿ ನೀವು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ಬೋದು. ಸೌತ್ ಗೇಟ್, ನಾರ್ತ್ ಗೇಟ್, ಈಸ್ಟ್ ಗೇಟ್, ವೆಸ್ಟ್ ಗೇಟ್ ಅಂತ 156 ಎಕರೆ ಇರೋದ್ರಿಂದ ತುಂಬಾ ನಡೆಯಕ್ಕೆ ಕಷ್ಟ ಆಗುತ್ತೆ. ಸೊ ಒಂದೊಂದು ಟೆಂಪಲ್ಗೆ ಅವ್ರಿಗೆ ಹೇಳಿದ್ರೆ ಅವ್ರು ಕರ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ಲಕ್ಷ್ಮಿ ಟೆಂಪಲ್ ಆಪೋಸಿಟ್ ಇರೋ ಒಂದು ಮಂಟಪ ಕೂಡ ವಿಶೇಷವಾಗಿದೆ. ಇಲ್ಲಿ ಮೋದಿ ಅವ್ರು ಬಂದಾಗ ಮೊನ್ನೆ ವಾದ್ಯ ಸಂಗೀತದ ಒಂದು ಪ್ರೋಗ್ರಾಮ್ ಕೂಡ ಇತ್ತು. ಇಲ್ಲೇ ಈ ಜಾಗದಲ್ಲಿ ಮೋದಿ ಅವ್ರು ಕೂತ್ಕೊಂಡಿದ್ರು. ಅಂಡ್ ಇಲ್ಲಿ ಬಂದಾಗ ವಿಶೇಷವಾಗಿ ಇದನ್ನ ನೋಡೋದನ್ನ ಮರಿಬೇಡಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಈ ಮಂಟಪವನ್ನ. ಇಲ್ಲಿ ಹಳೆ ಕಾಲದಲ್ಲಿ ಅವಾಗ ರಾಜರಿದ್ದಾಗ ಯಾವ್ದು ವಾದ್ಯಗಳೆಲ್ಲ ಇಲ್ಲಿ ನುಡಿಸ್ತಾ ಇದ್ರು. ಸೊ ನೋಡೋದಲ್ಲ, ಶ್ರೀರಂಗಂ ದೇವಸ್ಥಾನಕ್ಕೆ ಒಂದ್ಸಲ ಬಂದ್ರೆ ಕೇವಲ ಹಿಸ್ಟ್ರಿ ಅಲ್ಲ, ಒಂದು ಡಿಫ್ರೆಂಟ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಕೂಡ ನಿಮ್ಗೆ ಸಿಗುತ್ತೆ. ನಿಮಗೆ ಈ ವ್ಲಾಗ್ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗ್ನಲ್ಲಿ ಮತ್ತೊಂದು ಅಮೇಜಿಂಗ್ ಡೆಸ್ಟಿನೇಷನ್ ಇದೆ. ಅಂಟಿಲ್ ದೆನ್ ಸ್ಟೇ ಸೇಫ್, ಕೀಪ್ ಟ್ರಾವೆಲಿಂಗ್ ಅಂಡ್ ಜೈ ಶ್ರೀ ರಂಗನಾಥ.